ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನನ್ನ ಬೇಬಿಗೋಸ್ಕರ ರಾಗಿ ಸರಿಯನ್ನು ಮಾಡಿಕೊಂಡೆ. ಒಂದು 1/4 kg ಆಗೋಷ್ಟು ರಾಗಿಯನ್ನು ತೆಗೆದುಕೊಂಡು ಚೆನ್ನಾಗಿ ನಾನು ವಾಶ್ ಮಾಡಿಕೊಂಡೆ. ಯಾಕಂದರೆ ಇದನ್ನು ಒಂದು 4ರಿಂದ 6 ಸಾರಿ ಸರಿಯಾಗಿ ತೊಳಿಬೇಕಾಗುತ್ತೆ. ಮೇಲಿರೋ ಸಿಪ್ಪೆ ಎಲ್ಲ ಹೋಗುತ್ತೆ. ನಂತರದಲ್ಲಿ ನಾವು ರಾಗಿಯನ್ನು ತೆಗೆದುಕೊಳ್ಬೇಕಾದ್ರೆ ಒಳ್ಳೆ ರಾಗಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡ ನಂತರದಲ್ಲಿ ಸರಿಯಾಗಿ ತೊಳೆದ ನಂತರದಲ್ಲಿನೇ ಇದನ್ನು ನೆನೆ ಇಡಬೇಕಾಗುತ್ತೆ. ಒಂದು ರಾತ್ರಿ ನೆನೆ ಇಟ್ಟರೂ ಪರವಾಗಿಲ್ಲ, ಅಥವಾ ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆ ಇಡಬಹುದು. ಈ ಮೊಳಕೆ ಕಟ್ಟಿದ ರಾಗಿಯನ್ನೇ ಏಕೆ ಪುಡಿ ಮಾಡಿಕೊಂಡು ಮಕ್ಕಳಿಗೆ ಬಳಸಲಾಗುತ್ತದೆ ಅಂತ ಅಂದರೆ, ಈ ಸಾದಾ ರಾಗಿಗಿಂತ ಹೆಚ್ಚು ಪೌಷ್ಟಿಕಾಂಶ ಇದರಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಕ್ಯಾಲ್ಶಿಯಂ ಕೂಡ ಮೂಳೆಗಳ ಬಲವರ್ಧನೆಗೆ ಸಹಾಯಕವಾಗುತ್ತದೆ. ಇನ್ನು ಕಬ್ಬಿಣ ಅಂಶವು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದರಿಂದ ರಕ್ತಹೀನತೆಯನ್ನು ತಡೆಯಲು ಸಹಕಾರಿಯಾಗುತ್ತದೆ. ಇದು ವಯಸ್ಸಾದವರಿಗೂ ಸಹ ಅನ್ವಯವಾಗುತ್ತದೆ. ಇನ್ನು ಈ ಮೊಳಕೆ ಕಟ್ಟಿದ ರಾಗಿಯಲ್ಲಿನ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳು ಸರಳ ರೂಪಕ್ಕೆ ಬದಲಾಗುವುದರಿಂದ ಜೀರ್ಣಿಸಲು ಸುಲಭವಾಗುತ್ತದೆ. ಹುಟ್ಟಿದ ಮಗುವಿಗೂ ಕೂಡ ಆಸಿಡಿಟಿ ಅಥವಾ ಈ ಹೊಟ್ಟೆಯ ಸಮಸ್ಯೆಗಳು ಚಿಕ್ಕದಾಗಿ ಕಂಡು ಬರೋದುಂಟು. ಇದರಿಂದ ಈ ರಾಗಿ ಸರಿಯನ್ನು 6ರಿಂದ ಮೇಲ್ಪಟ್ಟ ಮಕ್ಕಳಿಗೆ ಹಾಕೋದ್ರಿಂದ ಉತ್ತಮವಾಗುತ್ತದೆ. ಇನ್ನು ನಾರಿನ ಅಂಶ ಸಮೃದ್ಧವಾಗಿ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತದೆ. ಇನ್ನು ವಯಸ್ಸಾದವರಿಗೆ ಅಮೈನೋ ಆಮ್ಲವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆಗೊಳಿಸೋದಲ್ಲದೆ ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಜೊತೆಗೆ ತೂಕವನ್ನು ಇಳಿಸಲು ಸಹಕಾರಿಯಾಗಿದೆ. ಇನ್ನು ಬಾಣಂತಿಯರಿಗೆ ಉತ್ತಮವಾದ ಎದೆ ಹಾಲನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಲ್ಲದೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಬೇಸಿಗೆಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ನಿಧಾನವಾಗುವುದರಿಂದಲೂ ಸಹ ಈ ಗ್ಯಾಸ್, ಆಸಿಡಿಟಿ, ಹೊಟ್ಟೆ ನೋವು ಸಮಸ್ಯೆಗಳಿಗೆ ಮಕ್ಕಳಂಥವರಿಗೆ ದೊಡ್ಡವರಿಗೂ ಇದು ಹೆಚ್ಚು ಪರಿಣಾಮಕಾರಿಯಾದ ಆಹಾರವಾಗಿದೆ. ಅದರಲ್ಲೂ ಉತ್ತಮವಾದ ಆಹಾರವಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಪಾಲಿಫಿನಾಲ್ಗಳು ಮತ್ತು ಫೈಬರ್ಗಳು ರಕ್ತದ ಸಕ್ಕರೆ ಮಟ್ಟವನ್ನು ತಗ್ಗಿಸುವಲ್ಲಿ ಸಹಕರಿಸುತ್ತದೆ. ಇದಿಷ್ಟು ಮೊಳಕೆ ಕಟ್ಟಿದ ರಾಗಿಯ ಪ್ರಯೋಜನಗಳು. ನಂತರದಲ್ಲಿ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಸ್ವಲ್ಪ ಬೇಕಿದ್ದಲ್ಲಿ ಬಿಸಿ ಮಾಡಿಕೊಂಡು ಹುರ್ಕೊಂಡ ನಂತರ ಇದನ್ನು ಮಿಕ್ಸಿಯಲ್ಲಿ ನಾವು ಪುಡಿ ಮಾಡಿಕೊಂಡು ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡ ನಂತರ ತುಂಬ ತೆಳುವಾದ ಹಿಟ್ಟು ನಮಗೆ ಸಿಗುತ್ತೆ. ಈ ಹಿಟ್ಟನ್ನು ನಾವು ಮಗುವಿಗೆ ಉಪಯೋಗಿಸ್ಬಹುದು. ಮೊಳಕೆ ಬರೋಕ್ಕೋಸ್ಕರ ರಾಗಿಯನ್ನು 3 ದಿನ ಬೇಕಾದರೂ ಇಡಬಹುದು. ಚೆನ್ನಾಗಿ ಮೊಳಕೆ ಬರುತ್ತೆ. ಬಟ್ 4ನೇ ದಿನದವರೆಗೂ ಬೇಡ ಅನಿಸುತ್ತೆ. 1 ಲೋಟ ನೀರಿಗೆ ನಾನು 2-3 ಸ್ಪೂನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ತೆಳ್ಳಗೆ ಬೇಕಾಗೋದ್ರಿಂದ ಹೀಗಾದರೂ ನಾವು ಕುಡಿಸ್ಬಹುದು ಚಿಕ್ಕ ಮಕ್ಕಳಿಗೆ, ಅಥವಾ ಜೇನುತುಪ್ಪದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ತಿನ್ನಿಸ್ಬಹುದು. ಇದಕ್ಕೆ 2 ಹನಿ ತುಪ್ಪವನ್ನು ಹಾಕ್ಕೊಂಡು ಕುಡಿಸಿದ್ರೆ ಮೋಷನ್ನು ಸರಾಗವಾಗುತ್ತೆ ಚಿಕ್ಕ ಮಗುವಿಗೆ. ಮಗು ಈ ಗಂಜಿಗೆ ಅಡ್ಜಸ್ಟ್ ಆಗೋಕ್ಕೆ 2-3 ದಿನ ಆದರೂ ತೆಗೆದುಕೊಳ್ಳುತ್ತೆ. ಹೊಟ್ಟೆ ಗಟ್ಟಿಯಾಗೋ ರೀತಿಯಲ್ಲೇ ಇರುತ್ತೆ. ಹೆದರ್ಕೊಳ್ಬಾರ್ದು. ಈ ರಾಗಿ ಗಂಜಿಯಲ್ಲೇ ಹಣ್ಣುಗಳನ್ನು ಸ್ಟೀಮ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಈ ಗಂಜಿಯಲ್ಲೇ ಮಿಕ್ಸ್ ಮಾಡಿ ಕೂಡ ತಿನ್ನಿಸ್ಬೋದು. 1 ವರ್ಷದ ಒಳಗಿನ ಮಗುಗೆ ಉಪ್ಪು, ಜೇನುತುಪ್ಪ, ಸಕ್ಕರೆ, ಬೆಲ್ಲ, ಮೊಸರು ಇಂತಹ ಪದಾರ್ಥಗಳನ್ನು ಸಹ ಕೊಡಲಿಕ್ಕೆ ಹೋಗಬಾರ್ದು. ಜೊತೆಗೆ ಡೈರಿ ಹಾಲನ್ನು ಕೂಡ ಕೊಡೋಕ್ಕೆ ಹೋಗಬಾರ್ದು. ಇದರಿಂದ ಕಫ ಹೆಚ್ಚಾಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಗಂಜಿಯನ್ನು ಮಾಡಿಕೊಂಡು ಬೆಳ್ಳಿ ಬಟ್ಲು ಸ್ಪೂನನ್ನು ಮಕ್ಕಳಿಗೆ ಗಂಜಿ ಕುಡಿಸೋದಕ್ಕೆ ಉಪಯೋಗಿಸಿದರೆ ಒಳ್ಳೆಯದು. ಅಥವಾ ಸ್ಟೀಲ್ ಬಟ್ಲುಗಳು ಕೂಡ ಬಳಸ್ಕೋಬಹುದು. ದಿನಕ್ಕೆ 2 ಬಾರಿ ರಾಗಿ ಗಂಜಿ, 1 ಹೊತ್ತು ಬೇರೆ ಆಹಾರವನ್ನು ಕೊಡಬಹುದು. ತರಕಾರಿಗಳು ಅಥವಾ ಹಣ್ಣುಗಳನ್ನು ಸ್ಟೀಮ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬಹುದು, ಅಥವಾ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಕೂಡ ತಿನ್ನಿಸಬಹುದು. ಮಧ್ಯಂತರದಲ್ಲಿ ಹಾಲನ್ನು ಫೀಡಿಂಗ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.